ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ನಾವು KCET 2026 ಅಡ್ಮಿಟ್ ಕಾರ್ಡನ್ನು ಯಾವ ಥರ ಡೌನ್ಲೋಡ್ ಮಾಡೋದು, ಹಾಗೆ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅಡ್ಮಿಟ್ ಕಾರ್ಡಲ್ಲಿ ಅನ್ನೋದನ್ನು ಡೀಟೇಲಾಗಿ ನೋಡೋಣ. ಮತ್ತು ನೆನಪಿರಲಿ, ನೀವು ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಂಬಿಟ್ರೆ ಸಾಕಾಗೋದಿಲ್ಲ. ಅದರಲ್ಲಿರೋ ಇನ್ಸ್ಟ್ರಕ್ಷನ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ನೀವೇನು ಮಾಡ್ತೀರಾ, ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಂಡು ಡೈರೆಕ್ಟಾಗಿ ಏನು ಮಾಡ್ತೀರಾ, ಎಕ್ಸಾಮ್ ಸೆಂಟ್ರಿಗೆ ಹೊರಟೋಗ್ಬಿಡ್ತೀರಾ ನೀವೆಲ್ಲನೂ. ಬಟ್ ಅಲ್ಲಿ ಏನೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಡ್ರೆಸ್ ಕೋಡಿಂದ ಹಿಡಿದು ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ನೀವೇನೆಲ್ಲ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಬೇಕು ಅನ್ನೋದನ್ನು ಡೀಟೇಲಾಗಿ ಕೊಟ್ಟಿದ್ದಾರೆ. ಅದನ್ನು ಸಹ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಂದು ವಾಟ್ಸಪ್ ಚಾನಲ್ ಹಾಗೆ ಟೆಲಿಗ್ರಾಮ್ ಚಾನಲಿನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಜಾಯ್ನ್ ಆಗಿ ನಿಮಗೆ ಯಾವುದೇ ಇನ್ಸ್ಟ್ರಕ್ಷನ್ಸ್ ಬಂದರೂ ಪಾಸ್ ಮಾಡ್ತಿರ್ತೀನಿ. ಹಾಗೆ ಜೊತೆಗೆ ನಿಮಗೆ KCET ರಿಲೇಟೆಡ್ ಯಾವುದೇ ಇನ್ಫಾರ್ಮೇಷನ್ ಇದ್ದರೂ, ಲೈಕ್ ರ್ಯಾಂಕಿಂಗ್, ಅಲಾಟ್ಮೆಂಟಿಂದ ಹಿಡಿದು ಸೀಟ್ ಅಲಾಟ್ಮೆಂಟ್ ಯಾವ ಥರ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಿರ್ತೀನಿ. ಈಗ ಡೈರೆಕ್ಟಾಗಿ ಟಾಪಿಕ್ ಬರೋಣ. ಸೊ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ಥರ ಅಂತ, ನೀವು ಇಲ್ಲಿ KEA ಅಂತ ಜಸ್ಟ್ ಟೈಪ್ ಮಾಡಿದ ತಕ್ಷಣ ಫ್ರಂಟ್ ಪೇಜ್ ನಿಮ್ಗೆ ಬರುತ್ತೆ. ಮುಖಪುಟ ಬಂದು ಇಲ್ಲಿ ನಿಮಗಿಲ್ಲಿ ಪ್ರವೇಶ ಅಂತ ಮೇಲೆ ಕ್ಲಿಕ್ ಮಾಡಿ, UGCET 2026. ಸೊ ಇಲ್ಲಿ ನಿಮಗೆ ಇಲ್ಲಿ ನೋಡ್ಬೋದು, ಪ್ರವೇಶ ಟಿಕೆಟ್ ಡೌನ್ಲೋಡ್ ಲಿಂಕ್ ಅಂತ ಕೊಟ್ಟಿದ್ದಾರೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಪೇಜು ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಯಾವ ಥರ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಂತ ಒಂದು ನೋಟಿಫಿಕೇಷನ್ ಇದೆ, ಅದನ್ನು ನೋಡ್ಕೊಬರೋಣ. ಇದು ನಿಮಗೆ ನೋಟಿಫಿಕೇಷನ್ ಪತ್ರಿಕಾ ಪ್ರಕಟಣೆ ಆಗಿರುತ್ತೆ. ಸೊ ಬಂದಿರುವಂಥದ್ದು 9ನೇ ತಾರೀಕು ಬಂದಿರೋದು. ಸೊ ನೀವು ಯಾವತ್ತಿಂದ ದಿನಾಂಕ 23/4/2026 24/4/2026 ನಡೆಸಲಾಗುವಂತಹ KCET ಎಕ್ಸಾಮಿನೇಷನ್ಗೆ ನೀವು ಹಾಗೆ 22ನೇ ತಾರೀಕು ನಡೆಯುವಂತಹ ಕನ್ನಡ ಭಾಷೆ ಪರೀಕ್ಷೆ ಪ್ರವೇಶ ಪತ್ರವನ್ನು, ಏನಿದು ಕನ್ನಡ ಭಾಷೆ ಅಂತಂದರೆ ನಿಮ್ಗೆ ಗೊತ್ತಿರುತ್ತೆ, ಗಡಿನಾಡು ಕನ್ನಡ ವಿದ್ಯಾರ್ಥಿಗಳಿಗೆ ಇದು ಎಕ್ಸ್ಟ್ರಾ ಎಕ್ಸಾಮ್ ಇರುತ್ತೆ. ಹಾಗಾಗಿರೋದ್ರಿಂದ ಆ ಸ್ಟೂಡೆಂಟ್ಸ್ಗೆ ಮಾತ್ರ, ನಿಮಗಿರೋದಿಲ್ಲ. ಇದು ಗಡಿನಾಡು ಕನ್ನಡಿಗ ಅಂತ ಒಂದು ಎಕ್ಸಾಮ್ ಇರುತ್ತೆ. ಯಾರು ಗಡಿನಾಡು ಕನ್ನಡಿಗರು ಇರ್ತಾರೋ, ಕ್ಲೈಮ್ ಮಾಡಿರ್ತಾರೆ, ಅವ್ರಿಗೆ ಈ ಎಕ್ಸಾಮಿನೇಷನ್ ಇರೋದು. ನಿಮಗಲ್ಲ, ಎಲ್ಲರಿಗೂ ಅಪ್ಲಿಕೇಬಲ್ ಆಗೋದಿಲ್ಲ. ಯಾರಿಗೆ ಅಪ್ಲಿಕೇಬಲ್ ಆಗುತ್ತೋ ಅವ್ರಿಗೆ ಮಾತ್ರನೇ. ಸೊ ಈ ಪ್ರವೇಶ ಪತ್ರವನ್ನು 10/4/2020 ಅಂದರೆ ನೆನ್ನೆಯಿಂದನೇ ಸ್ಟಾರ್ಟ್ ಆಗಿದೆ, ಮಧ್ಯಾಹ್ನ 2 ಗಂಟೆ ಮೇಲೆ. ಸೊ ನೀವು ಅಂದರೆ ಈಗ ಆಲ್ರೆಡಿ ಓಪನ್ ಇದೆ, ನೀವು KCET ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ. ಈ ಲಿಂಕನ್ನು ಕ್ಲಿಕ್ ಮಾಡಿ, ಅದ್ರ ಮೇಲೆ ನಿಮಗೆ ಡೀಟೇಲ್ಸ್ ಏನು ಕೊಟ್ಟಿರ್ತಾರೆ, ನಿಮ್ಮ ಅರ್ಜಿ ಸಂಖ್ಯೆ, ಅಪ್ಲಿಕೇಶನ್ ನಂಬರ್, ಹಾಗೆ ನಿಮ್ಮ ಪಾಸ್ವರ್ಡನ್ನು ಎಂಟ್ರಿ ಮಾಡಿ. ಅಂದರೆ ನೀವು ಆಲ್ರೆಡಿ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾದ್ರೆ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತೀರಲ್ವ, ಆ ಪಾಸ್ವರ್ಡನ್ನು ಎಂಟ್ರಿ ಮಾಡಿ, ಮತ್ತು ಕ್ಯಾಪ್ಚನ ಎಂಟ್ರಿ ಮಾಡಿ. ಸಪೋಸ್ ಪಾಸ್ವರ್ಡ್ ಏನಾದ್ರು ಮರ್ತೋಗಿದ್ರೆ ಅಲ್ಲಿ ಕೆಳಗಡೆ ಫರ್ಗಾಟ್ ಪಾಸ್ವರ್ಡ್ ಅಂತ ಇದೆ, ಕ್ಲಿಕ್ ಮಾಡಿ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿ ನೀವು ಪಾಸ್ವರ್ಡನ್ನು ಬೇಕಾದ್ರೆ ಸೆಟ್ ಮಾಡ್ಕೋಬೋದು. ಅದಾದ ನಂತರ ಕ್ಯಾಪ್ಚಾ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಮೊಬೈಲ್ ನಂಬರ್ಗೆ, ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಸೊ ಆ OTPನ ಎಂಟ್ರಿ ಮಾಡಿದ್ದಾದಮೇಲೆ ಈ ಡೀಟೇಲ್ಸನ್ನು ಕೇಳುತ್ತೆ. ನಿಮಗೆ ಡೈರೆಕ್ಟಾಗಿ ಹಾಲ್ ಟಿಕೆಟ್ ಡೌನ್ಲೋಡ್ ಆಗೋದಿಲ್ಲ. ಸೊ ಈ ಡೀಟೇಲ್ಸನ್ನು ಕೇಳುತ್ತೆ. ಏನು, ಸೆಕೆಂಡ್ PU ಬೋರ್ಡ್ ರಿಜಿಸ್ಟರ್ ನಂಬರ್, ಹಾಗೆ ನಿಮ್ಮ ತೇರ್ಗಡೆಯಾದ ವರ್ಷ. ಈಗ ಆಲ್ರೆಡಿ ರಿಸಲ್ಟ್ಸ್ ಬಂದಿರೋದ್ರಿಂದ PUC ರಿಸಲ್ಟ್ಸ್, ಆ ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಿ ನೀವು ಯಾವ ವರ್ಷ ಅಂದರೆ ಈಗ 2026 ಎಂಟ್ರಿ ಮಾಡಿದ್ರೆ, ಸೊ ಅಲ್ಲಿ ಎಂಟರ್ ಡೀಟೇಲ್ಸ್ ಕೊಟ್ಟರೆ ಎಲ್ಲ ನಿಮ್ಮ ಡೇಟಾ ಕ್ಯಾಪ್ಚರ್ ಆಗುತ್ತೆ. ಅವರಿಗೆಲ್ಲ ತೊಗೊಳ್ತಾರೆ, ಫೆಚ್ ಆಗುತ್ತೆ ಅವರಿಗೆಲ್ಲ ಡೇಟಾ ಎಲ್ಲ, ನಿಮ್ಮದು PUC ರಿಸಲ್ಟ್ಸ್ ಏನೇನು ಬಂದಿದೆ ಡೀಟೇಲ್ಸ್ ಎಲ್ಲ ಫೆಚ್ ಆಗುತ್ತೆ. ಅದಾದ ನಂತರ ಸೊ ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಅದರಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ, ನೋಡೋಣ ಈಗ ಯಾವ ಥರ ಡೌನ್ಲೋಡ್ ಮಾಡೋದು ಅಂತಂದ್ಬಿಟ್ಟು. ಫಸ್ಟು ಇಲ್ಲಿ ನೋಡ್ಬೋದು, ನೀವು ಇಲ್ಲಿ ಆಗಲೇ ನಿಮ್ಗೆ ಹೇಳಿದೆ, ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಂಟರ್ ಅಪ್ಲಿಕೇಶನ್ ನಂಬರ್ ಅಂತ ಕೇಳುತ್ತೆ. ಅಪ್ಲಿಕೇಶನ್ ನಂಬರನ್ನು ಎಂಟ್ರಿ ಮಾಡಿ, ಪಾಸ್ವರ್ಡನ್ನು ಎಂಟ್ರಿ ಮಾಡಿ, ಕ್ಯಾಪ್ಚನ ಎಂಟ್ರಿ ಮಾಡಿ, ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚನ ಎಂಟ್ರಿ ಮಾಡಿ, ಯೂಸಿಂಗ್ ಲಾಗಿನ್ OTP ಅಂತ ಇದೆ, ಅದ್ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರೆ ನಿಮಗೆ OTP ಬರುತ್ತೆ, ಅದ್ರ ಜೊತೆಗೆ ಡೀಟೇಲ್ಸನ್ನು ಕೇಳಿರೋದನ್ನು ಎಂಟ್ರಿ ಮಾಡಿ ಅಡ್ಮಿಟ್ ಕಾರ್ಡು ಡೌನ್ಲೋಡ್ ಆಗುತ್ತೆ. ಅಡ್ಮಿಟ್ ಕಾರ್ಡು ಯಾವ ಥರ ಇರುತ್ತೆ, ಅಡ್ಮಿಟ್ ಕಾರ್ಡು ಈ ಥರ ಇದೆ. ಅಡ್ಮಿಟ್ ಕಾರ್ಡು ನೋಡ್ಬೋದು, ಸಾಮಾನ್ಯ ಪ್ರವೇಶ ಪರೀಕ್ಷೆ 2026 ಪ್ರವೇಶ ಪತ್ರ, ಕಾಮನ್ ಎಂಟ್ರೆನ್ಸ್ ಟೆಸ್ಟ್ 2026 ಅಡ್ಮಿಷನ್ ಹಾಲ್ ಟಿಕೆಟ್. ಅದರಲ್ಲಿ ಏನಿದೆ ಡೀಟೇಲ್ಸ್ ಅಂತಂದರೆ, ಅಪ್ಲಿಕೇಶನ್ ನಂಬರ್ ಇದೆ, ನಿಮ್ಮ ಅಪ್ಲಿಕೇಶನ್ ನಂಬರ್, ಮತ್ತು ನಿಮ್ಮ ನೇಮ್ ಇರುತ್ತೆ, ಮತ್ತು ಡೀಟೇಲ್ಸ್ ಇರುತ್ತೆ. ನೋಡಿ ಇಲ್ಲೆಲ್ಲ ಏನೇನು ಡೀಟೇಲ್ಸ್ ಇದೆ, ಈ ಡೀಟೇಲ್ಸ್ ಏನಾದ್ರು ಮಿಸ್ಟೇಕ್ ಇದ್ದರೆ ನೀವು ಇವರು KEAನ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ನೀವು ಸುಮ್ಮನೆ ಈಗಿದ್ಬಿಟ್ಟು ನಾಳೆ ಎಕ್ಸಾಮ್ ಇದೆ ಅಂತ ಹೋಗ್ಬಿಟ್ಟು, ನಾಳೆ ಎಕ್ಸಾಮ್ ಇದೆ ಇವತ್ತು ನೋಡಿಕೊಂಡು ನೀವು ಮಿಸ್ಟೇಕ್ಸ್ ಏನಾರು ಇದ್ದು ಆಮೇಲೆ ನೀವು ಏನು ಮಾಡೋದಕ್ಕೂ ಆಗೋದಿಲ್ಲ.
ಏನೇ ಮಿಸ್ಟೇಕ್ಸ್ ಇದ್ದರೂ ಈಗಲೇ ನೀವು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಿ ಡೈರೆಕ್ಟಾಗಿ ಕೆ ಎ ಆಫೀಸಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಏನಾದ್ರು ಮಿಸ್ಟೇಕ್ಸ್ ಇದ್ದರೆ. ಓಕೆ, ಸೊ ಯಾಕೆಂದರೆ ನೀವು ಈಗ ನೋಡ್ಕೊಳ್ಳಿಲ್ಲ ಅಂತಂದರೆ ಮತ್ತೆ ನೀವು ಆ ಅಪ್ಲಿಕೇಶನ್ ಎಕ್ಸಾಮನ್ನು ಬರೆದಿದ್ದ ನಂತರ ನೀವು ಚೇಂಜಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ ನಿಮಗೆ. ಹಾಗಾಗಿರೋದ್ರಿಂದ ಈಗಲೇ ಅಡ್ಮಿಟ್ ಕಾರ್ಡಲ್ಲಿ ಚೆಕ್ ಮಾಡ್ಕೊಳ್ಳಿ. ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿನ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಅವ್ರು ಕಂಪ್ಲೀಟಾಗಿ ಏನು ಮಿಸ್ಟೇಕ್ಸ್ ಇದೆ ಅದನ್ನು ಚೇಂಜಸ್ ಮಾಡಿಕೊಡ್ತಾರೆ. ನಿಮ್ಮ ನೇಮ್ ಮತ್ತು ಇಲ್ಲಿ ನಿಮ್ಮ ಕ್ಯಾಂಡಿಡೇಟ್ ಅಪ್ಲಿಕೇಶನ್ ನಂಬರ್, ಕ್ಯಾಂಡಿಡೇಟ್ ನೇಮ್ ಇರುತ್ತೆ. ಮತ್ತು ನಿಮ್ಗೇನಾರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಅಪ್ಲಿಕೇಬಲ್ ಇರುತ್ತೆ, ಇಲ್ಲ ನಾಟ್ ಅಪ್ಲಿಕೇಬಲ್. ನಿಮ್ಮ ಅಪ್ಲೈಡ್ ಕಾಂಬಿನೇಷನ್ ಸಬ್ಜೆಕ್ಟ್ಸ್ಗೆ ಯಾವುದಕ್ಕೆ ಅಪ್ಲೈ ಮಾಡಿದ್ದೀರಾ ಅನ್ನೋದಿರುತ್ತೆ. ಇಲ್ಲಿ ನಿಮ್ಮ ಫೋಟೋ ಇರುತ್ತೆ ಮತ್ತು ಇಲ್ಲಿ ಒಂದು QR ಕೋಡ್ ಇರುತ್ತೆ. QR ಕೋಡ್, ಇದು QR ಕೋಡು ನಿಮ್ಮ ಡೀಟೇಲ್ಸ್ ಎಲ್ಲ ಬರುವಂಥದ್ದು. ನೆಕ್ಸ್ಟು CET ನಂಬರ್, ಇದು QR ಕೋಡು ಮತ್ತೆ ಬೇಕಾಗತ್ತೆ ನಿಮಗೆ ಫರ್ದರ್. ಯಾಕೆಂದರೆ ನೀವು ಲಾಗಿನ್ ಆಗಬೇಕಾದ್ರೆ ಕೌನ್ಸಿಲಿಂಗ್ ಪ್ರೊಸೀಜರಲ್ಲೆಲ್ಲನೂ ನಿಮಗೆ QR ಕೋಡ್ ಬೇಕಾಗುತ್ತೆ. ನೋಡಿ, ಇದೇ QR ಕೋಡ್ ಇದೆಯಲ್ವಾ, ಇದು QR ಕೋಡನ್ನು ಸ್ಕ್ಯಾನ್ ಮಾಡಿ ನೀವು ಅಪ್ಲಿಕೇಶನ್ಗೆ, ಯಾವುದು ಕೌನ್ಸಿಲಿಂಗ್ ಪ್ರೊಸೀಜರ್ಗೆ ಎಂಟ್ರಿ ಆಗಬೇಕಾಗತ್ತೆ. ಈಗ ನಿಮಗೆ ಇದು ಯೂಸ್ಲೆಸ್ ಆಗಬಹುದು, ಬಟ್ ಅದೇ ನಿಮ್ಮ ಕೌನ್ಸಿಲಿಂಗ್ ಪ್ರೊಸೀಜರ್ ಟೈಮಲ್ಲಿ ಇದು ಬೇಕಾಗುತ್ತೆ. ಸೊ ಹಾಗಾಗಿರೋದ್ರಿಂದ ಈ QR ಕೋಡನ್ನು ಸ್ಕ್ಯಾನ್ ಮಾಡಿನೇ ನೀವು ಕೌನ್ಸಿಲಿಂಗ್ ಪ್ರೊಸೀಜರ್ಗೆ ಎಂಟ್ರ್ ಆಗುವಂಥದ್ದು. ಸೊ ಇದು QR ಕೋಡ್. ಮತ್ತು CET ನಂಬರ್ ಇರುತ್ತೆ, ನಿಮ್ಮದು ರಿಜಿಸ್ಟರ್ ನಂಬರ್, ಇದು CET ರಿಜಿಸ್ಟರ್ ನಂಬರ್. ಮತ್ತು ನಿಮ್ಮ ಸೆಂಟರ್ ಕೋಡ್ ಇರುತ್ತೆ, ಇದು 152 ವಾಟ್ ಎವರ್ ದ ನಂಬರ್, ನಿಮಗೆ ಯಾವುದು ಸೆಂಟರ್ ಯಾವುದು ಇರುತ್ತೆ ಅಂತ ಸೆಂಟರ್ ಅಡ್ರೆಸ್ ಇರುತ್ತೆ. ಮತ್ತು ಸಬ್ಜೆಕ್ಟ್ಸ್ ಯಾವತ್ತಿರುತ್ತೆ ಮತ್ತು ಟೈಮಿಂಗ್ಸ್ ಏನಂತ ಇದೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಇದ್ರ ಬಗ್ಗೆ. ನೆಕ್ಸ್ಟ್ ಬರೋಣ ಇನ್ಸ್ಟ್ರಕ್ಷನ್ಸ್ಗೆ. ಸೊ ಇನ್ಸ್ಟ್ರಕ್ಷನ್ಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ನೀವು ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಂಡು ಯಾವ್ಯಾವೆಲ್ಲ ಇನ್ಸ್ಟ್ರಕ್ಷನ್ಸನ್ನು ಫಾಲೋ ಮಾಡಬೇಕು ನೀವು ಎಕ್ಸಾಮಿನೇಷನ್ ಹಾಲ್ಗೆ ಹೋಗಬೇಕಾದ್ರೆ ಅನ್ನೋದನ್ನು ಕಂಪ್ಲೀಟಾಗಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ನೋಡ್ಬೋದು, ಫಸ್ಟ್ ಇನ್ಸ್ಟ್ರಕ್ಷನ್ ಬಂದರೆ, ಇತ್ತೀಚೆಗೆ ಬಸ್, ರೈಲು ಇತ್ಯಾದಿ ವಿಳಂಬವಾಗುತ್ತಿರುವ ಹಿನ್ನೆಲೆ ನಿಗದಿತ ಸಮಯಕ್ಕಿಂತ ಮೊದಲು ಪರೀಕ್ಷಾ ಕೇಂದ್ರವನ್ನು ತಲುಪಲು ಅಭ್ಯರ್ಥಿಗಳು ಹೆಚ್ಚಿನ ಮುನ್ನೆಚ್ಚರಿಕೆಯಿಂದ ವ್ಯವಸ್ಥೆಯನ್ನು ಮಾಡಿಕೊಳ್ಳುವುದು ಸೂಕ್ತ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಫಸ್ಟು ತುಂಬ ಚೆನ್ನಾಗಿದೆ ಪಾಯಿಂಟ್ ಇದು. ಯಾಕೆ ಅಂತಂದರೆ, ಫಸ್ಟು ನಾವು ಏನು ಅಂತಂದರೆ ಕಾಲೇಜ್ ಟೈಮಿಂಗ್ಸ್ಗಳಿಗೆ ನಾವು ಸ್ಟೂಡೆಂಟ್ಸನ್ನು ನೋಡ್ತಿರ್ತೀವಿ. ಈಗ 9 ಗಂಟೆ ಕಾಲೇಜ್ ಇದೆ ಅಂತಂದರೆ 9:05ಕ್ಕೆ ಬರ್ತೀರಾ, 9:10ಕ್ಕೆ ಬರ್ತೀರಾ. ಸೊ ಆಮೇಲೆ ಹೇಳೋದು ಬಸ್ ಲೇಟ್ ಆಯಿತು, ಅದು ಲೇಟ್ ಆಯಿತು ಅಂತ. ಇದು ನಿಮ್ಮ ಲೈಫಿನ ಪ್ರಶ್ನೆ ಆಗಿರೋದ್ರಿಂದ ಸೊ ದಯವಿಟ್ಟು ನಿಮ್ಮ ಟೈಮಿಂಗ್ಸ್, ನಿಮ್ಮ ಎಕ್ಸಾಮಿನೇಷನ್ ಸೆಂಟ್ರಿಗೆ ಒಂದ್ಸರಿ ಹೋಗಿ ವಿಸಿಟ್ ಮಾಡ್ಕೊ ಬನ್ನಿ. ಮೊದಲೇ ನಿಮ್ಮದು ಎಕ್ಸಾಮ್ ಇರೋದಕ್ಕೆ ಮುಂಚೆನೇ ಒಂದು ದಿವಸ ಹೋಗಿ ನಿಮ್ಮದು ಎಕ್ಸಾಮಿನೇಷನ್ ಸೆಂಟರ್ ಇದೆಯಾ ಅದೇನಾ ಇಲ್ವಾ ಅಂದ್ಬಿಟ್ಟು ಪ್ರಾಪರಾಗಿ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಗೂಗಲಲ್ಲಿ ಚೆಕ್ ಮಾಡ್ಕೊಳ್ತೀರಾ ಎಕ್ಸಾಮಿನೇಷನ್ ಸೆಂಟ್ರನ್ನು, ಅದೇ ಕಾಲೇಜಿನ ಹೆಸರಲ್ಲಿ 2-3 ಕಾಲೇಜುಗಳಿರ್ತವೆ. ಆವಾಗ ನೀವೇನು ಮಾಡ್ತೀರಾ, ನೀವು ಟೈಪ್ ಮಾಡಿದಾಗ ಗೂಗಲಲ್ಲಿ ಯಾವುದೋ ಒಂದು ಕಾಲೇಜ್ ಅಡ್ರೆಸ್ ತೊಗೊಂಡ್ಬಿಡುತ್ತೆ. ಸೊ ಆವಾಗ ತೊಗೊಂಡಾಗ ಏನಾಗುತ್ತೆ ಅಂತಂದರೆ, ಆಗ ನೀವು ಆ ಕಾಲೇಜಿಗೆ ಹೋದವಾಗ ನಿಮಗೆ ಮಿಸ್ಟೇಕ್ ಆದವಾಗ ಅಟ್ಲೀಸ್ಟ್ ಅಲ್ಲಿಂದ ಅಲ್ಲಿಗೆ ಬರೋದಕ್ಕೆ ಟೈಮ್ ಆದರೂ ಸಿಗುತ್ತೆ. ಹಾಗಾಗಿರೋದ್ರಿಂದ ಅಟ್ಲೀಸ್ಟ್ 1 hour ಅರ್ಲಿಯಾಗಿ ನೀವು ಎಕ್ಸಾಮಿನೇಷನ್ ಸೆಂಟರ್, ಮಿನಿಮಮ್ ನಾನು ಹೇಳ್ತಿರೋದು, ಮಿನಿಮಮ್ 1 hour ಅರ್ಲಿ ನಾನು ಮಿನಿಮಮ್ ಹೇಳ್ತಿರೋದು. ಆ್ಯಕ್ಚುಲಿ ನಿಮಗೆ ಆ್ಯಸ್ ಪರ್ ದ ಇನ್ಸ್ಟ್ರಕ್ಷನ್ಸ್ ಇಲ್ಲೇನು ಕೊಟ್ಟಿದ್ದಾರೆ ಗೊತ್ತಾ, 2 ಗಂಟೆ ಮೊದಲು ಹೋಗಬೇಕು ಅಂತ ಹೇಳಿರೋದು. ಮಿನಿಮಮ್ 2 hours ಅರ್ಲಿಯಾಗಿ ನೀವು ಎಕ್ಸಾಮಿನೇಷನ್ ಸೆಂಟ್ರಿಗೆ ಹೋಗಿ, ಕಂಪಲ್ಸರಿಯಾಗಿ 2 hour ಅರ್ಲಿಯಾಗಿ ಎಕ್ಸಾಮಿನೇಷನ್ ಸೆಂಟ್ರಿಗೆ ಹೋಗಿ. ಯಾಕೆಂದರೆ ನಿಮಗೆ ಗೊತ್ತಾಗುತ್ತೆ ಎಕ್ಸಾಮಿನೇಷನ್ ಸೆಂಟ್ರ್ ನಿಮ್ದು ಅದೇನಾ ಅಥವಾ ಬೇರೆದ ಇನ್ಯಾವ್ದು ಬೈ ಮಿಸ್ಸಾಗಿ ಬೇರೆ ಎಕ್ಸಾಮಿನೇಷನ್ ಸೆಂಟ್ರಿಗೆ ಹೊರಟೋಗಿರ್ತೀರ. ಅಟ್ಲೀಸ್ಟ್ ಟ್ರಾವೆಲ್ ಮಾಡೋದಕ್ಕೆ ನಿಮಗೆ ಟೈಮ್ ಆದರೂ ಸಿಗುತ್ತೆ. ಮತ್ತು ನೀವು ಚೆಕ್ ಮಾಡ್ಕೊಳ್ಳೋದಕ್ಕೆ ಪ್ರಾಪರಾಗಿ, ಮತ್ತು ನಿಮ್ಗೆ ಯಾವುದು ಟೆನ್ಷನ್ ಕ್ರಿಯೇಟ್ ಆಗೋದಿಲ್ಲ. ನೀವು ಹೋಗಿ ಎಕ್ಸಾಮಿನೇಷನ್ ಇನ್ನೇನು ಒಂದು 10 minutes 15 minutes ಇದೆ ಅಂತಂದಾಗ ಹೋಗ್ತೀರಾ ಫಾಸ್ಟಾಗಿ, ಆವಾಗ ನಿಮ್ಗೇನಾಗುತ್ತೆ, ಟೆನ್ಷನ್ ಕ್ರಿಯೇಟ್ ಆಗುತ್ತೆ, ಬೇಗ ಹೋಗೋದಿಲ್ಲ, ಟ್ರಾಫಿಕ್ ಇರುತ್ತೆ, ತುಂಬ ಪ್ರಾಬ್ಲಮ್ಸ್ಗಳಾಗ್ತಿರ್ತವೆ. ಹಾಗೆ ಇರೋದ್ರಿಂದ 2 hours ಅರ್ಲಿಯಾಗಿ ನೀವು ಎಕ್ಸಾಮಿನೇಷನ್ ಸೆಂಟ್ರಿಗೆ ಹೋಗಿ ಪ್ರಾಪರಾಗಿ ಚೆಕ್ ಮಾಡಿಕೊಂಡು ಯಾವ ಎಕ್ಸಾಮಿನೇಷನ್ ಸೆಂಟ್ರ್ ಅಂದ್ಬಿಟ್ಟು ಚೆಕ್ ಮಾಡಿಕೊಂಡು ನೀಟಾಗಿ ಹೋಗಿ. ನೆಕ್ಸ್ಟ್ ಸೆಕೆಂಡ್ನೇದು ಬಂದು, ಅಭ್ಯರ್ಥಿಗಳು ಯಾವುದೇ ಆಧುನಿಕ ಎಲೆಕ್ಟ್ರಾನಿಕ್ ಉಪಕರಣ, ಮೊಬೈಲ್ ಫೋನ್, ಬ್ಲೂಟೂತ್, ಸೊ ನಿಮಗೆ ಗೊತ್ತಿದೆ ಇದು ಇಂಪಾರ್ಟೆಂಟ್ ಪಾಯಿಂಟು, ಯಾವುದೇ ಚಿಟ್ಸ್ನಾಗಲಿ, ಯಾವುದೇ ಮೊಬೈಲ್ ಫೋನ್, ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್, ಈವನ್ ಇನ್ಕ್ಲೂಡಿಂಗ್ ವಾಚು ಸಹ, ಸ್ಮಾರ್ಟ್ ವಾಚು ಸಹ ನೀವು ತೊಗೊಂಡು ಹೋಗೋಂಗಿಲ್ಲ. ವಾಚು ಇಲ್ಲಿ ನೋಡ್ಬೋದು ಇನ್ಸ್ಟ್ರಕ್ಷನ್ 4ಅಲ್ಲೂ ಇದೆ, ನೀವು ಯಾವುದೇ ಕೈ ಗಡಿಯಾರವನ್ನು ತೆಗೆದುಕೊಂಡು ಹೋಗುವಂತಿಲ್ಲ, ಯಾವುದೇ ವಾಚುಗಳನ್ನು ನೀವು ತೊಗೊಂಡು ಹೋಗೋಂಗಿಲ್ಲ. ಅಲ್ಲೇ ನಿಮಗೆ ಬೆಲ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಹಾಫ್ ಆನ್ ಅವರ್ 1 to 1 hourಗೆ ನಿಮಗೆ ಇನ್ಸ್ಟ್ರಕ್ಷನ್ಸ್ ಏನೇನಿರುತ್ತೆ ಅದ್ರ ಪ್ರಕಾರವಾಗಿ ಬೆಲ್ ಆಗ್ತಿರುತ್ತೆ ನಿಮಗಲ್ಲಿ. ಸೊ ಅದ್ರ ಬಗ್ಗೆ ನೀವು ಟೈಮ್ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ನೆಸೆಸಿಟಿ ಇಲ್ಲ. ಬಟ್ ವಾಚನ್ನು ನೀವು ತೆಗೆದುಕೊಂಡು ಹೋಗುವಂತೆ ಇಲ್ಲ. ನೀವು ತೊಗೊಂಡೋದ್ರೆ ಏನಾಗುತ್ತೆ ಅಂದರೆ ಮತ್ತೆ ತೆಗೆಸ್ಬಿಟ್ಟು ಅವ್ರ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋದಿಲ್ಲ, ಮತ್ತು ನೀವು ಅಲ್ಲಿ ಎಲ್ಲರೂ ಇಟ್ಬಿಟ್ಟು ಹೋಗಿ ಕಳೆದೋದ್ರೆ ನಾವು ರೆಸ್ಪಾನ್ಸಿಬಲ್ ಅಲ್ಲ ಅಂತ ಹೇಳ್ತಾರೆ. ಹಾಗಾಗಿರೋದ್ರಿಂದ ತೊಗೊಂಡು ಹೋಗಬೇಡಿ ವಾಚನ್ನು.
ನೆಕ್ಸ್ಟ್ ಥಿಂಗ್ ಏನಪ್ಪ ಅಂತಂದರೆ, ಸೆಕೆಂಡ್ ಥಿಂಗ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್, ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸು ಅಲೋ ಇಲ್ಲ. ಸೊ ತುಂಬ ಕೇರ್ಫುಲ್ಲಾಗಿರಿ. ಮತ್ತು ಯಾವುದೇ ಚೀಟಿಗಳನ್ನು ತೊಗೊಂಡೋಗ್ಬೇಡಿ. ನೀವು ತೊಗೊಂಡೋಗ್ಬಿಡೋದು, ಸರ್ ನಾನು ಬೈ ಮಿಸ್ಟೇಕಾಗಿ ನಾವು ಎಕ್ಸಾಮ್ಗಳಲ್ಲಿ ನೋಡ್ತಿರ್ತೀವಿ, ಎಕ್ಸಾಮ್ ಸೆಂಟ್ರಲ್ಲಿ ಚೀಟಿ ತೊಗೊಂಬಂದಿರ್ತೀರ, ಆಮೇಲೆ ಸರ್ ನನಗೆ ಗೊತ್ತಿಲ್ಲ, ನಾನು ನೋಡೇ ಇಲ್ಲ, ನಂದೇ ಅಲ್ಲ ಅಂತ ಹೇಳ್ತೀರಾ. ಸೊ ನಿಮ್ಮ ಪ್ಲೇಸಲ್ಲಿ ಇರುವಂಥದ್ದು ನೀವೇ ರೆಸ್ಪಾನ್ಸಿಬಲ್ ಆಗ್ತೀರಾ. ಅದಕ್ಕೆ ನೀವು ಎಕ್ಸಾಮ್ ಸೆಂಟ್ರಲ್ಲಿ ಹೋಗಿ ತಕ್ಷಣ ನೀವು ಎಕ್ಸಾಮ್ ಹಾಲಲ್ಲಿ ಕುತ್ಕೊಂಡಾಗ ನಿಮ್ಮ ಸುತ್ತಮುತ್ತ ಚೆಕ್ ಮಾಡ್ಕೊಳ್ಳಿ, ಯಾವುದೇ ಚೀಟಿಗಳಿದೆಯಾ, ಯಾವ್ದಾದ್ರು ಇದೆಯಾ ಅಂತ ಅಂದ್ಬಿಟ್ಟು. ಯಾಕಂದರೆ ಬೇರೆಯವ್ರು ಚೀಟಿ ಬೇರೆ ಯಾವುದೇ ಎಕ್ಸಾಮ್ಗಳಲ್ಲಿ ಬರೆದು ಇಟ್ಟು ಹೋಗಿರ್ಬೋದು, ನಿಮ್ದು ಅಲ್ಲದೆ ಹೋಗಿರ್ಬೋದು. ಬಟ್ ನಿಮ್ಮ ಪ್ಲೇಸಲ್ಲಿ ಇರಬೇಕಾದ್ರೆ ಅದು ನೀವು ರೆಸ್ಪಾನ್ಸಿಬಲ್ ಆಗ್ತೀರಾ. ಹಾಗಾಗಿರೋದ್ರಿಂದ ನಿಮ್ಮ ಪ್ಲೇಸಸ್ಸನ್ನು ಸಹ ಚೆಕ್ ಮಾಡ್ಕೊಳ್ಳಿ ನೀಟಾಗಿ. ನೆಕ್ಸ್ಟ್, ಪ್ರವೇಶ ಪತ್ರದ ಜೊತೆಯಲ್ಲಿ ಅಭ್ಯರ್ಥಿಗಳು ಕಡ್ಡಾಯವಾಗಿ ಒಂದು ಗುರುತಿನ ಚೀಟಿಯನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ಸೊ ಕಂಪಲ್ಸರಿಯಾಗಿ, ಸೊ ನಿಮ್ಮ ಹಾಲ್ ಟಿಕೆಟ್ ಜೊತೆಗೆ, ನೀವೇನು ಹಾಲ್ ಟಿಕೆಟ್ ತೊಗೊಂಡಿರ್ತೀರಿ, ಅಡ್ಮಿಟ್ ಕಾರ್ಡನ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರ, ಇದ್ರ ಜೊತೆಗೆ ಕಂಪಲ್ಸರಿಯಾಗಿ ಒಂದು ಐಡೆಂಟಿ ಕಾರ್ಡ್, ಯೂಶ್ವಲಿ ಆಧಾರ್ ಕಾರ್ಡನ್ನು ನೀವು ಕಂಪಲ್ಸರಿಯಾಗಿ ತೊಗೊಂಡು ಬರಬೇಕಾಗತ್ತೆ. ಯಾವ್ದಾದ್ರು ಒಂದು ಐ ಡಿ ಕಾರ್ಡ್, ಗೌರ್ಮೆಂಟ್ ಐ ಡಿ ಕಾರ್ಡ್ ಲೈಕ್ ಆಧಾರ್ ಕಾರ್ಡ್. ಅದ್ರ ಜೊತೆಗೆ ನಿಮ್ಮ ಕಾಲೇಜಿನ ಐ ಡಿ ಕಾರ್ಡು ತೊಗೊಂಡೋದ್ರೂ ಒಳ್ಳೆಯದು. ಜೊತೆಗೆ ಅಡಿಷನಲ್ ಥಿಂಗ್ ಇದು. ನೆಕ್ಸ್ಟ್ ಬಂದು ಕೈ ಗಡಿಯಾರದ್ದು ಆಗಲೇ ಹೇಳಿದ್ದೀನಿ, ವಾಚನ್ನು ತೊಗೊಂಡೋಗ್ಬಾರ್ದು ಅಂತ. ನೆಕ್ಸ್ಟ್ 2 ಅವರ್ ಅರ್ಲಿಯಾಗಿ ನೀವು ಎಕ್ಸಾಮಿನೇಷನ್ ಸೆಂಟ್ರಿಗೆ ಹೋಗಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಬೆಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ನಿಮಗೆ. ಮೊದಲನೇ ಬೆಲ್ ಆದ ಕೂಡಲೇ ವಿದ್ಯಾರ್ಥಿಗಳು ಪರೀಕ್ಷಾ ಕೊಠಡಿಯನ್ನು ಪ್ರವೇಶಿಸಿ ನಿಮ್ಮ ನಿಗದಿತ ಆಸನಗಳಲ್ಲಿ ಕುಳಿತುಕೊಂಡು, 3ನೇ ಬೆಲ್ ಆದ ನಂತರ ಅಭ್ಯರ್ಥಿಗಳು ಪರೀಕ್ಷೆ ಕೊಠಡಿಗಳ ಪ್ರವೇಶನ ಅವಕಾಶ ನೀಡುವುದಿಲ್ಲ. ನಿಮಗೆ ಫಸ್ಟ್ ಬೆಲ್, ಸೆಕೆಂಡ್ ಬೆಲ್, ಥರ್ಡ್ ಬೆಲ್, ಈ ಥರ ಬೆಲ್ಸ್ ಇರುತ್ತೆ ನಿಮಗೆ. ಆ ಫಸ್ಟ್ನೇ ಬೆಲ್ ಆಗಿದ ತಕ್ಷಣ ನೀವು ಹೋಗಿ ನಿಮ್ಮ ಪ್ಲೇಸಸ್ಸಲ್ಲೂ ಕುತ್ಕೋಬೇಕಾಗತ್ತೆ. ಅದಾದಮೇಲೆ 3ನೇ ಬೆಲ್ ಹೊಡೆಯುತ್ತಾರೆ. 3ನೇ ಬೆಲ್ ಆದಮೇಲೆ ನೀವು ಯಾವುದೇ ರೀಸನ್ಗೂ ನಾನು ಹೊರಡೆ ಹೋಗ್ತೀನಿ, ನಾನು ಆ ಪೆನ್ ತೊಗೊಬರಕ್ಕೆ ಹೋಗ್ತೀನಿ, ಇಲ್ಲ ನಾನು ಹೊರಡೆ ಹೋಗಬೇಕು ಅಂತಂತಂದರೆ ಯಾವುದೇ ರೀಸನ್ಗೂ ನೀವು ಹೊರಡೆ ಹೋಗೋದಕ್ಕೆ ಬಿಡೋದಿಲ್ಲ. ಸೊ ಹೋಗೋದಕ್ಕೆ ಮುಂಚೆನೇ ಎಲ್ಲ ನೀವೇನೇನು ಪೆನ್ನು, ಪೆನ್ಸಿಲ್ ಏನು ತೊಗೊಂಡೋಗ್ಬೇಕು ಅಂತಿರ್ತೀರ ಅದನ್ನು ನೀಟಾಗಿ ತೊಗೊಂಡೋಗಿ ಎಕ್ಸಾಮನ್ನು ಬರೀಬೇಕಾಗತ್ತೆ. ನೆಕ್ಸ್ಟ್, ಅಭ್ಯರ್ಥಿಯು ನೀಲಿ ಮತ್ತು ಕಪ್ಪು ಶಾಯಿ, ಬ್ಲ್ಯಾಕ್ ಆ್ಯಂಡ್ ಬ್ಲೂ ಬಾಲ್ ಪಾಯಿಂಟ್ ಪೆನ್, ಜೆಲ್ ಪೆನ್ ಆಗಲಿ, ಇಂಕ್ ಪೆನ್ ಆಗಲಿ ಯಾವುದನ್ನು ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಬಾಲ್ ಪಾಯಿಂಟ್ ಪೆನ್, ಬ್ಲೂ ಆರ್ ಬ್ಲ್ಯಾಕ್ ಎರಡರಲ್ಲಿ ಯಾವ್ದಾದ್ರು ಒಂದು ಯೂಸ್ ಮಾಡಿ. ಸೊ ಅವೆರಡರಲ್ಲಿ ಯಾವ್ದಾದ್ರು ಒಂದು ಪೆನ್ ತೊಗೊಂಡೋಗಿ ಫಿಲ್. ನೆಕ್ಸ್ಟ್, ಮೊದಲನೇ ಬೆಲ್ ಆದ ನಂತರ ನೀಡಲಾಗುವ OMR ವೃತ್ತಪತ್ರಿಕೆಗಳನ್ನು ಅಭ್ಯರ್ಥಿಗಳು ತಮ್ಮ ಹೆಸರನ್ನು ಬರೆಯಬೇಕು. ಅಲ್ಲಿ OMR ನಿಮಗೆ ಕೆಳಗಡೆ ಇದೆ, OMR ಇದೆ, ಶೀಟನ್ನು ತೋರಿಸಿದ್ದಾರೆ, ಮಾಡಲ್ OMR ಯಾವ ಥರ ಇರುತ್ತೆ ನಿಮಗೆ ಅಂತ ಅಂದ್ಬಿಟ್ಟು. ಸೊ OMR ಶೀಟ್ನಲ್ಲಿ ನಿಮ್ಮ ಹೆಸರನ್ನ ಬರೀಬೇಕು. ಹೆಸರನ್ನು ಕಂಪಲ್ಸರಿಯಾಗಿ ಬರೀಬೇಕು. ಅಲ್ಲಿ ಏನು ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಅದನ್ನು ನೀಟಾಗಿ ಫಿಲ್ ಮಾಡಿ. ಮತ್ತು OMR ಫಿಲ್ ಮಾಡಬೇಕಾದ್ರೆ ನಿಮ್ಮ ರಿಜಿಸ್ಟರ್ ನಂಬರ್ ಏನು ಫಿಲ್ ಮಾಡ್ತೀರಾ, ಕೇರ್ಫುಲ್ಲಾಗಿ ನಿಧಾನಕ್ಕೆ ಫಿಲ್ ಮಾಡಿ. ಯಾಕೆಂದರೆ ನಿಮಗೆ 10 ನಿಮಿಷ ಇರುತ್ತೆ ಟೈಮ್. ಅದಕ್ಕೆ ಸುಮ್ಮನೆ ಫಿಲ್ ಮಾಡಿಬಿಟ್ರೆ ನಿಮಗೇನು ಫಸ್ಟೇ ಫಿಲ್ ಮಾಡಿಬಿಟ್ರೆ ನಿಮಗೇನು ಕ್ವಶನ್ ಪೇಪರ್ ಓಪನ್ ಮಾಡಿ ಅಂತ ಬಿಡೋದಿಲ್ಲ. 10 ನಿಮಿಷ ನಿಮಗೆ ಈ ಥರ ಇನ್ಸ್ಟ್ರಕ್ಷನ್ಸನ್ನು, ಅಲ್ಲಿ ಡೀಟೇಲ್ಸ್ ಏನು ಕೇಳಿರ್ತಾರೆ ಅದನ್ನು ಫಿಲ್ ಮಾಡೋಕ್ಕೆ ಟೈಮ್ ಇರುವಂಥದ್ದು. ಸೊ ಆ ಟೈಮನ್ನು ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಯಾವುದೇ ಮಿಸ್ಟೇಕ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾಕಂದರೆ ನಿಮ್ಮ ರಿಜಿಸ್ಟರ್ ನಂಬರ್ ನೀವೇನಾದರೂ ರಾಂಗಾಗಿ ಎಂಟ್ರಿ ಮಾಡಿದ್ರೆ ನಿಮ್ಮ ರಿಸಲ್ಟ್ಸನ್ನು ಹೋಲ್ಡ್ ಮಾಡ್ತಾರೆ, ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿರೋದ್ರಿಂದ ಶೇಡ್ ಮಾಡಬೇಕಾದ್ರೆ ನಿಮ್ಮ ರಿಜಿಸ್ಟರ್ ನಂಬರ್ ಏನಿರುತ್ತೆ ಅದನ್ನು ಶೇಡ್ ಮಾಡಬೇಕಾದ್ರೆ ನಿಧಾನಕ್ಕೆ ಒಂದೊಂದೇ ನೀಟಾಗಿ ಟೈಮ್ ತೊಗೊಂಡು ಫಿಲ್ ಮಾಡಿ. ಪ್ರಾಬ್ಲಮ್ ಏನಿಲ್ಲ, 2 ನಿಮಿಷ ತೊಗೊಳ್ಳಿ, 3 ನಿಮಿಷ ಇಲ್ಲ 5 ನಿಮಿಷ ತೊಗೊಳ್ಳಿ, ಪ್ರಾಬ್ಲಮ್ ಏನಿದೆ. ನಿಮ್ಗೆ 10 ನಿಮಿಷ ಟೈಮ್ ಇರೋದು ಅದಕ್ಕೇ. ನೀಟಾಗಿ ಫಿಲ್ ಮಾಡಲಿ ಇನ್ಸ್ಟ್ರಕ್ಷನ್ ಅಂತ. ನೀವು ಫಿಲ್ ಮಾಡಿಬಿಟ್ರೆ ನೀವು ಆನ್ಸರ್ ಶೀಟ್ ಪಟ್ ಅಂತ ಕೊಟ್ಟು ನಿಮ್ಗೆ ಆನ್ಸರ್ ಮಾಡೋಕ್ಕೆ ಕೊಡೋದಿಲ್ಲ ಯಾವುದನ್ನು. 10 ನಿಮಿಷ ಅದು ಇನ್ಸ್ಟ್ರಕ್ಷನ್ಸ್ ನೀವು ಕರೆಕ್ಟಾಗಿ ಏನಿದೆ ಅದನ್ನು ಡೀಟೇಲ್ಸನ್ನು ಫಿಲ್ ಮಾಡಬೇಕು. ಎಸ್ಪೆಷಲಿ ರಿಜಿಸ್ಟರ್ ನಂಬರ್, ನಾನು ಮತ್ತೆ ಹೇಳ್ತಿದ್ದೀನಿ, ರಿಜಿಸ್ಟರ್ ನಂಬರ್ ಫಿಲ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ನೋಡಿಕೊಂಡು ಟೈಮ್ ತೊಗೊಂಡು ಫಿಲ್ ಮಾಡಿ, ತೊಂದರೆ ಏನಿಲ್ಲ. ಓಕೆ. ಸೊ ಅದೇ ಥರ ವರ್ಷನ್ ಕೋಡ್ ಇದೆ. ಅಲ್ಲಿ ವರ್ಷನ್ ಕೋಡ್ಸ್ ಅಂತ ಇರುತ್ತೆ, ಲೈಕ್ A, B, C, D ಅಂತ ಇರುತ್ತೆ. ಆ ವರ್ಷನ್ ಕೋಡನ್ನು ಫಿಲ್ ಮಾಡಿ. ನಿಮಗೆ ಅಲ್ಲಿ ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾರೆ, ಫಿಲ್ ಮಾಡಿ. ಅವರು ನಿಮಗೆ ಇನ್ವಿಜಿಲೇಟರ್ಸ್ ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅದನ್ನು ಸ್ವಲ್ಪ ನೀಟಾಗಿ ಕೇಳಿಸ್ಕೊಳ್ಳಿ, ಅದ್ರ ಪ್ರಕಾರವಾಗಿ ಮಾಡಿ. ಓಕೆ. ಅದಾದಮೇಲೆ ನಿಮ್ಮ ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಿ. ಸೊ ಅದಾದಮೇಲೆ ಎಕ್ಸಾಮಿನೇಷನ್ ಸೆಂಟರ್ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟೂಡೆಂಟ್ಸ್ಗಳು ನೀವು ತುಂಬ ಹಾಲ್ ಟಿಕೆಟನ್ನು ತುಂಬ ಜೋಪಾನವಾಗಿ ಇಟ್ಕೋಬೇಕಾಗತ್ತೆ. ಯಾಕಂದರೆ ಅದು ನಿಮಗೆ ಫೈನಲ್ ನಿಮ್ಮದು ಕೌನ್ಸಿಲಿಂಗ್ ಮುಗಿಯೋವರೆಗೂ ನಿಮಗೆ ಆ ಹಾಲ್ ಟಿಕೆಟ್ ಬೇಕಾಗುತ್ತೆ, ಸಿಗ್ನೇಚರ್ ಹಾಕಿರುವಂಥದ್ದು. ಆಗೋಯ್ತಲ್ವ ಎಕ್ಸಾಮ್ ಅಂತ ಬಿಸಾಕೋಕ್ಕೆ ಹೋಗ್ಬಿಡಿ ಹಾಲ್ ಟಿಕೆಟನ್ನು. ಯಾಕೆಂದರೆ ಕೆಲವೊಂದು ಸರಿ ನಿಮ್ಮ ಅಪ್ಪಿತಪ್ಪಿ ಬೈ ಮಿಸ್ಸಾಗಿ ಏನಾದರೂ ನಿಮ್ಮ ರಿಜಿಸ್ಟರ್ ನಂಬರ್ ರಿಸಲ್ಟ್ಸ್ ಬರಲಿಲ್ಲ ಅಂತಂದರೆ ನೀವು ಹಾಲ್ ಟಿಕೆಟನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಅದರಲ್ಲಿ ಇನ್ವಿಜಿಲೇಟರ್ ಸಿಗ್ನೇಚರ್ ಸಹ ಆಗಿರುತ್ತೆ. ಸೊ ಆ ಹಾಲ್ ಟಿಕೆಟ್ ಕಂಪಲ್ಸರಿಯಾಗಿ ಬೇಕಾಗಿರೋದ್ರಿಂದ ಅದನ್ನು ಹಾಗೆ ಪ್ರಿಸರ್ವ್ ಮಾಡಿ, ಯಾವುದೇ ರೀಸನ್ಗೂ ಬಿಸಾಕೋಕ್ಕೆ ಹೋಗ್ಬಿಡಿ ಹಾಲ್ ಟಿಕೆಟನ್ನು. ಮತ್ತು ಯಾವುದೇ ಬ್ಲೂಟೂತ್ ಡಿವೈಸಸ್ಗಳನ್ನು ಬಳಸೋ ಆಗಿಲ್ಲ. ಸೊ ನಿಮ್ಗೆ ಗೊತ್ತಿರುವಂಥ ವಿಚಾರನೇ ಅದು. ಮತ್ತು ಇಲ್ಲಿ ಡ್ರೆಸ್ ಕೋಡ್ ವಿಚಾರಕ್ಕೆ ಬರೋಣ. ಇಲ್ಲಿ
ಡ್ರೆಸ್ ಕೋಡಲ್ಲಿ ನೀವು ನೋಡ್ಬೋದು, ತುಂಬ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಇದು ಪಾಯಿಂಟ್ಸ್ನ ಏನೇನು ಹೇಳ್ತಿದ್ದೀನಿ ಅಂತ ಅಂದ್ಬಿಟ್ಟು. ಯಾಕಂದರೆ ನೀವು ಅಲ್ಲಿ ಹೋಗ್ತೀರಾ, ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಲಿಲ್ಲ ಅಂತಂದರೆ ನೀವು ನೋಡ್ಬೋದು, ಅಲ್ಲಿ ಮೀಡಿಯಾದಲ್ಲೆಲ್ಲ ನೋಡ್ತಿರ್ತೀರ, ಅಲ್ಲಿ ಹೋಗ್ತಾರೆ ಬಟ್ಟೆನ ಕಟ್ ಮಾಡಿಸಿರುವಂಥದ್ದು, ಚೇಂಜ್ ಮಾಡ್ಕೊಬನ್ನಿ ಬಟ್ಟೆ ಅಂತ ವಾಪಸ್ ಕಳಿಸಿರುವಂಥದ್ದು ತುಂಬ ಆಗಿದೆ ಕೇಸಸ್ಸು. ಆಗಿರೋದ್ರಿಂದ ಏನು ಡ್ರೆಸ್ ಕೋಡ್ ಇರುತ್ತೆ ಅದನ್ನು ನೀಟಾಗಿ ಫಾಲೋ ಮಾಡಿ. ಫಸ್ಟ್ ಇನ್ಸ್ಟ್ರಕ್ಷನ್ ಏನಪ್ಪ ಅಂದರೆ ಡ್ರೆಸ್ ಕೋಡಿನಲ್ಲಿ ಅಭ್ಯರ್ಥಿಗಳು ತುಂಬು ತೋಳಿನ ಶರ್ಟ್ ಧರಿಸಿ ಹಾಜರಾಗಬಾರದು. ಅಂದರೆ ಫುಲ್ ಶರ್ಟ್, ಫುಲ್ ಸ್ಲೀವ್ಸ್ ಏನಿರುತ್ತೆ ಶರ್ಟನ್ನು ಅದನ್ನು ಧರಿಸಬಾರದು ಅಂತ ಹೇಳ್ತಿದ್ದಾರೆ. ಈ ಅಂದರೆ ನೀವು ಹಾಫ್ ಸ್ಲೀವ್ಸ್ ಇರೋದನ್ನು ನೀವು ಟಿ ಶರ್ಟ್ ಹಾಫ್ ಸ್ಲೀವ್ಸ್ ಇರೋದನ್ನು ಬೇಕಾದ್ರೆ ನೀವು ವೇರ್ ಮಾಡ್ಬೋದು, ಬಟ್ ಫುಲ್ ಶರ್ಟನ್ನು ನೀವು ಸ್ಲೀವ್ ಇರುವಂಥ ಶರ್ಟನ್ನು ನೀವು ವೇರ್ ಮಾಡಬಾರ್ದು ಅಂತ ಕಂಪ್ಲೀಟಾಗಿ ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಅದನ್ನು ಅರ್ಥ ಮಾಡ್ಕೊಳ್ಳಿ, ಯಾಕಂದರೆ ನೀವು ಇದರಲ್ಲಿ ಮಿಸ್ಟೇಕ್ ಮಾಡಿದ್ರೆ ಮತ್ತೆ ಅಲ್ಲಿ ಹೋಗಿ ಪ್ರಾಬ್ಲಮ್ಯಾಟಿಕ್ ಥಿಂಗ್ಸನ್ನು ಕ್ರಿಯೇಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಏನಪ್ಪ ಅಂದರೆ ಯಾವುದೇ ರೀತಿಯ ಆಭರಣಗಳನ್ನು ಧರಿಸಿ ನೀವು ಆ ಪರೀಕ್ಷೆಗೆ ಹಾಜರಾಗುವಂತಿಲ್ಲ. ಮಂಗಳಸೂತ್ರ, ಯಾರಾದ್ರೂ ಮದುವೆ ಆಗಿರೋರು ಮಂಗಳಸೂತ್ರವನ್ನು ಹೊರತುಪಡಿಸಿ ಬೇರೆ ಯಾವುದೇ ನೀವು ಅಲ್ಲಿ ಹೋಗ್ಬಿಟ್ಟು ರಿಮೂವ್ ಮಾಡೋದಕ್ಕಿಂತ ಕಷ್ಟಪಡೋದು ನಾನು ನೋಡ್ತಿರ್ತೀವಿ. ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಬಂದು ಅಲ್ಲಿ ನಾವು ಅಲೋ ಮಾಡೋ ಹಾಗಿಲ್ಲ, ಅವ್ರು ಪಾಪ ಹಾಕೋ ಬಂದಿರ್ತಾರೆ. ಆ ಕಷ್ಟ ಅನುಭವಿಸೋದಕ್ಕಿಂತ ನಾನು ಮತ್ತೆ ಹೇಳ್ತಿದ್ದೀನಿ, ಮನೇಲೇ ಎಲ್ಲ ರಿಮೂವ್ ಮಾಡಿ ಅಲ್ಲೇ ಇಟ್ಬಿಟ್ಟು ಬಂದುಬಿಡಿ. ನಿಮ್ಗೇನು ಆರ್ನಮೆಂಟ್ಸ್ ಏನಿರುತ್ತೆ, ಆಭರಣಗಳೇನಿರುತ್ತೆ, ಎಸ್ಪೆಷಲಿ ಹೆಣ್ಮಕ್ಳು ಅವು ಏನು ಆಭರಣಗಳಿರ್ತವೆ ಅವುಗಳನ್ನೆಲ್ಲ ಮನೇಲೇ ತೆಗೆದು ಇಟ್ಬಿಟ್ಟು ಅಲ್ಲೇ ಬಂದುಬಿಡಿ. ಅಲ್ಲಿ ಎಕ್ಸಾಮ್ ಸೆಂಟ್ರಿಗೆ ಬಂದು ನೀವು ಅಲ್ಲಿ ಬಂದು ತೆಗಿಯೋದು ಎಲ್ಲ ಆ ಸರ್ಕಸ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಆ ರಿಸ್ಕ್ ಎಲ್ಲ ತೊಗೊಳಕ್ಕೆ ಹೋಗ್ಬೇಡಿ. ಸೊ ದಯವಿಟ್ಟು ಎಲ್ಲ ಆಭರಣಗಳನ್ನು ನೀವು ಮನೇಲೇ ತೆಗೆದಿಟ್ಬಿಟ್ಟು ಇಲ್ಲಿ ಬನ್ನಿ, ಎಕ್ಸಾಮಿನೇಷನ್ ಸೆಂಟ್ರಿಗೆ ಬನ್ನಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದು ಡ್ರೆಸ್ ಕೋಡಲ್ಲಿ ಅಲ್ಲಿ ಬಂದು ನಾವೇ ನೋಡ್ತಿರ್ತೀವಿ, ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಬಂದು ತುಂಬ ಸ್ಟೂಡೆಂಟ್ಸ್ ಬಂದು ಸ್ಟ್ರಗಲ್ ಮಾಡೋದನ್ನು. ಸೊ ಆ ಥರ ನೀವು ಸ್ಟ್ರಗಲ್ ಮಾಡೋಕ್ಕೆ ಹೋಗ್ಬಿಡಿ. ಸೊ ಪ್ರಾಧಿಕಾರದ ವೆಬ್ಸೈಟಿನಲ್ಲಿ ಪ್ರಕಟಿಸಿರುವ ವಸ್ತ್ರ ಸಂಹಿತೆಯ ಅಭ್ಯರ್ಥಿಗಳು ಕಡ್ಡಾಯವಾಗಿ ಪಾಲಿಸತಕ್ಕದ್ದು. ಸೊ ಮತ್ತು ಶೂಸನ್ನು ಸಹ ಹಾಕೋ ಬರಬೇಡಿ, ಚಪ್ಪಲಿಗಳನ್ನು ಹಾಕೋ ಬನ್ನಿ. ಓಕೆ, ಇಷ್ಟಾಯಿತು ಕಂಪ್ಲೀಟಾಗಿ ಇನ್ಸ್ಟ್ರಕ್ಷನ್ಸ್ ನಿಮಗೆ ಡ್ರೆಸ್ ಕೋಡ್ ಕಂಪ್ಲೀಟಾಗಿ ಮತ್ತೆ ಹೇಳಿದ್ದೀನಿ. ಅದು ವಸ್ತ್ರ ಸಂಹಿತೆಯನ್ನು ಕಂಪ್ಲೀಟಾಗಿ ಫಾಲೋ ಮಾಡಲೇಬೇಕು ಅಂತ ಹೇಳಿದರೆ ಸ್ಟ್ರಿಕ್ಟಾಗಿ. ಸೊ ಯಾವುದೇ ರೀಸನ್ಗೂ ಅವಾಗಲೂ ಯಾವುದನ್ನು ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಮತ್ತು ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿದ ನಂತರ ಪ್ರತಿಯೊಬ್ಬ ಅಭ್ಯರ್ಥಿಯು ತಮ್ಮ ಪ್ರವೇಶ ಪತ್ರದಲ್ಲಿ ನಮೂದಿಸಲಾದ ಎಲ್ಲ ವಿವರಗಳನ್ನು ನೀವು ಚೆಕ್ ಮಾಡ್ಕೊಳ್ಳಿ, ಎಚ್ಚರಿಕೆಯಿಂದ ಪರಿಶೀಲಿಸಿ. ನೀವೇನು ಮಾಡಿಬಿಡ್ತೀರಾ, ಡೌನ್ಲೋಡ್ ಮಾಡ್ಕೊಬಿಡ್ತೀರಾ, ಬಿಡು ಕರೆಕ್ಟಾಗಿದೆ ಅಂತ ಸುಮ್ಮನೆ ಆಗಿಬಿಡ್ತೀರಾ. ಆಮೇಲೆ ನೀವೇನು ಎಕ್ಸಾಮ್ ಬರ್ದಿದ್ದಾದಮೇಲೆ ಕೌನ್ಸಿಲಿಂಗ್ ಬರ್ತೀರಾ, ಅಲ್ಲಿ ಚೆಕ್ ಮಾಡ್ಕೊಳಕ್ಕೆ ಹೋಗ್ತೀರಾ, ಅಲ್ಲೇನೋ ಮಿಸ್ಟೇಕ್ಸ್ ಕಾಣಿಸುತ್ತೆ. ಆಗೋದಾಗ ನಿಮಗೆ ಇರುವಂಥ ತಲೆನೋವು ಇನ್ನೊಂದು ಇರೋದಿಲ್ಲ. ಅದಕ್ಕೆ ನಾನು ಮತ್ತೆ ಹೇಳ್ತಿದ್ದೀನಿ, ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದ ನಂತರ ಇಮ್ಮಿಡಿಯೇಟಾಗಿ ನಿಮ್ಮ ನೇಮ್ ಲೆಟರ್ ಬೈ ಲೆಟರ್ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿದೆಯಾ, ನಿನ್ನ ಅಲ್ಲಿರುವಂಥ ಡೀಟೇಲ್ಸ್ ಕರೆಕ್ಟಾಗಿದೆಯಾ. ಅದಾದ ನಂತರ ನೀವು ಹಾಲ್ ಟಿಕೆಟನ್ನು ಓಕೆ ಯೂಸ್ ಮಾಡ್ಕೊಳ್ಳಿ. ಬಟ್ ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ತಕ್ಷಣವೇ ನೀವು KAಗೆ ನೀವು ಗಮನಕ್ಕೆ ತರಬೇಕಾಗತ್ತೆ. ಸೊ ಇದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಯಾಕೆಂದರೆ ನೀವು ಈಗೇನಾದ್ರು ಕರೆಕ್ಷನ್ಸ್ ಮಾಡ್ಕೊಳ್ಳಿಲ್ಲ ಅಂದರೆ ಮುಂದೆ ಮತ್ತೆ ತುಂಬ ಪ್ರಾಬ್ಲಮ್ಸನ್ನು ಫೇಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬರೋಣ, ಲಾಸ್ಟ್ ಒನ್ ಬಂದು OMR ಶೀಟ್. ನೀವು ನೋಡ್ಬೋದು ಇದೇ ಥರ OMR ಶೀಟ್ ಇದೇ OMR ಇರುತ್ತೆ. ಇದೇ OMR ಅಂದರೆ ಇಲ್ಲೇನು ಈ ಥರ ಪ್ಯಾಟ್ರನ್ ಇರುತ್ತೆ, ಇದೇ ಪ್ಯಾಟ್ರನ್ ಎಕ್ಸಾಮಿನೇಷನಲ್ಲಿ ನಿಮಗೆ OMR ಶೀಟ್ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಇದು ನಿಮಗೆ ಕಟ್ ಮಾಡೋದಕ್ಕೆ ಕೊಡ್ತಾರೆ ಲಾಸ್ಟಲ್ಲಿ ಎಕ್ಸಾಮ್ ಮುಗ್ದಿದ್ದಾದಮೇಲೆ. ಯಾಕಂದರೆ ನಿಮಗೆ ಕಾರ್ಬನ್ ಕಾಪಿ ಇರುತ್ತೆ, ಇಲ್ಲಿ ಕಾರ್ಬನ್ ಕಾಪಿ ಬ್ಯಾಕ್ ಸೈಡ್ ಇರುತ್ತೆ. ಅದನ್ನು ಅಲ್ಲಿ ಎಕ್ಸಾಮ್ ಮುಗ್ದಿದ್ದಾದಮೇಲೆ, ಯಾಕಂದರೆ ನೀವು ಏನೇನು ಶೇಡ್ ಮಾಡ್ತೀರೋ ಅದೆಲ್ಲ ಇಂಪ್ರೆಷನ್ ಎಲ್ಲ ಆ ಶೀಟಲ್ಲಿ ಇರುತ್ತೆ. ಅದು ನಿಮಗೂ ಒಂದು ಕಾಪಿ ಸಿಗೋದ್ರಿಂದ ಲಾಸ್ಟಲ್ಲಿ ಇದೆಲ್ಲ ಎಕ್ಸಾಮ್ ಮುಗ್ದಿದ್ದಾದಮೇಲೆ ನೀವೆಲ್ಲ ಫಿಲ್ ಮಾಡಿದ್ದಾದಮೇಲೆ ಆನ್ಸರ್ ಮಾಡಿದ್ದಾದಮೇಲೆ ಎಲ್ಲ ಲಾಸ್ಟಿಗೆ ಇಲ್ಲಿ ಏನಿರುತ್ತೆ ಅದನ್ನು ಟೇರ್ ಮಾಡ್ಕೊಳಕ್ಕೆ ಹೇಳ್ತಾರೆ. ಫಸ್ಟ್ ಇಲ್ಲಿ ನಿಮ್ಮ ನೇಮನ್ನು ಫಿಲ್ ಮಾಡಬೇಕು, ಬ್ಲಾಕ್ ಲೆಟ್ರಸಲ್ಲಿ ಕ್ಯಾಪಿಟಲ್ ಲೆಟ್ರಸಲ್ಲಿ ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ಸೀರಿಯಲ್ ನಂಬರ್ ಬಂದಿರುತ್ತೆ, ಆಟೋಮೆಟಿಕಲಿ ಫಿಲ್ ಆಗಿರುತ್ತೆ ಸೀರಿಯಲ್ ನಂಬರ್. ಇಲ್ಲಿ ನಿಮಗೆ ನಿಮ್ಮ ನೇಮನ್ನು ಎಂಟ್ರಿ ಮಾಡಬೇಕಾಗತ್ತೆ ಬ್ಲಾಕ್ ಲೆಟ್ರಸಲ್ಲಿ. ಇಲ್ಲಿ CET ನಂಬರ್, ಈಗ ಹಾಲ್ ಟಿಕೆಟಲ್ಲಿ ಇದೆಯಲ್ವಾ CET ನಂಬರ್ ಅಂತ, ಇಲ್ಲಿ ಅಡ್ಮಿಟ್ ಕಾರ್ಡಲ್ಲಿ ಫಸ್ಟಲ್ಲಿ ಇದೆಯಲ್ವಾ CET ನಂಬರ್, ಈ CET ನಂಬರನ್ನು ಎಂಟ್ರಿ ಮಾಡಬೇಕು. ಇಲ್ಲಿ ಕಾಣಿಸ್ತಿದೆಯಲ್ಲ CET ನಂಬರ್, ಇದು ಈ CET ನಂಬರನ್ನು ನೀವು ಫಿಲ್ ಮಾಡಬೇಕಾಗತ್ತೆ ಇಲ್ಲಿ ಕೆಳಗಡೆ. ಅದೇ ನಿಮ್ಮ CET ನಂಬರ್. ಇಲ್ಲಿ ಫಿಲ್ ಮಾಡಿದ್ದಾದಮೇಲೆ ಶೇಡ್ ಮಾಡೋ ಟೈಮಲ್ಲಿ ತುಂಬ ಕೇರ್ಫುಲ್ಲಾಗಿ ಶೇಡ್ ಮಾಡಿ. ಇದೇ ವೆರಿ ಇಂಪಾರ್ಟೆಂಟ್. ನಿಮಗೆ ಇಲ್ಲೇನಾದ್ರು ಸ್ಮಾಲ್ ಮಿಸ್ಟೇಕ್ ಮಾಡಿದ್ದೀರಾ ಅಂತಂದರೆ ಮತ್ತು ನೀವೇನಾದ್ರು ಮಿಸ್ಟೇಕ್ಸ್ ಮಾಡಿದ್ರೆ ಅದನ್ನು ಇನ್ವಿಜಿಲೇಟ್ರಿಗೆ ಇನ್ಫಾರ್ಮ್ ಮಾಡಿ. ನೀವೇನು ಮಿಸ್ಟೇಕ್ ಮಾಡಿರ್ತೀರ ಅದನ್ನು ಇನ್ವಿಜಿಲೇಟ್ರಿಗೆ ಇನ್ಫಾರ್ಮ್ ಮಾಡಬೇಕು. ನೀವು ನಿಮ್ಮ ಪಾಡಿಗೆ ನೀವಿದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಅಟ್ಲೀಸ್ಟ್ ಏನಾದ್ರು ಅವರು ಸೊಲ್ಯೂಷನ್ ಕೊಡ್ತಾರೆ. ಎಸ್ಪೆಷಲಿ ಇದರಲ್ಲಿ ನಿಮ್ಮ ಆನ್ಸರ್ಸಲ್ಲ ಅವ್ರು ಸೊಲ್ಯೂಷನ್ಸ್ ಕೊಡೋಕ್ಕಾಗಲ್ಲ, ನೀವೇ ಫಿಲ್ ಮಾಡಬೇಕಾಗತ್ತೆ. ಓಕೆ, ಮತ್ತು ವರ್ಷನ್ ಕೋಡ್ ಇರುತ್ತೆ A1 A2 A3 A4 ಅಂತ. ನಿಮ್ಮ ಕ್ವಶನ್ ಪೇಪರ್ ಕೊಟ್ಟಾಗೆ ಅಲ್ಲಿ ಬಂದಿರುತ್ತೆ, ಅದನ್ನು ಫಿಲ್ ಮಾಡಬೇಕಾಗತ್ತೆ, ಶೇಡ್ ಮಾಡಬೇಕಾಗತ್ತೆ. ಅದಾದಮೇಲೆ ಪ್ರಶ್ನೆ ಪತ್ರಿಕೆ ಕ್ರಮ ಸಂಖ್ಯೆ, ಅಲ್ಲಿ ಕ್ವಶನ್ ಪೇಪರಲ್ಲಿ ನಿಮಗೆ ಒಂದು ಸೀರಿಯಲ್ ನಂಬರ್ ಬಂದಿರುತ್ತೆ, ಆ ಸೀರಿಯಲ್ ನಂಬರ್ನ ಎಂಟ್ರಿ ಮಾಡಿ ಮತ್ತು ಶೇಡ್ ಮಾಡಬೇಕಾಗತ್ತೆ. ಓಕೆ, ಮತ್ತು ಇಲ್ಲಿ ನಿಮ್ಮ ಸಿಗ್ನೇಚರ್, ಇಲ್ಲಿ ನಿಮಗೆ ಇನ್ವಿಜಿಲೇಟರ್ ಸಿಗ್ನೇಚರನ್ನು ಅವ್ರು ಮಾಡ್ತಾರೆ.
ಅದಾದಮೇಲೆ ನಿಮ್ಮ 60 ಕ್ವಶನ್ಸ್ ಇರುತ್ತೆ, 60 ಕ್ವಶನ್ಸನ್ನು ಫಿಲ್ ಮಾಡಬೇಕು. ಮತ್ತು ಒಂದು ಸರಿ ಫಿಲ್ ಮಾಡಬೇಕಾದ್ರೂ ಅಷ್ಟೇ, ನೀವು ಯಾವುದೋ ಒಂದು ಕ್ವಶನ್ ನಂಬರ್ 2ಗೆ ಆಪ್ಷನ್ 3 ಅಂತ ಫಿಲ್ ಮಾಡಿಬಿಟ್ಟಿರ್ತೀರ. ಆಗ ನಿಮ್ಗೆ ರಿಯಲೈಸ್ ಆಗುತ್ತೆ ಆಪ್ಷನ್ 1 ಅಂತ. ನೀವು ಇದನ್ನು ಸ್ಟ್ರೈಕ್ಔಟ್ ಮಾಡಿಬಿಟ್ಟು ಆಪ್ಷನ್ 1 ಫಿಲ್ ಮಾಡಿದ್ರೆ ಜ್ಞಾಪಕ ಇಟ್ಕೊಳ್ಳಿ, ಅದು ನಿಮಗೇನು ಆನ್ಸರ್ ಕೊಡಲ್ಲ, 0 ಮಾರ್ಕ್ಸೇ ಬರುವಂಥದ್ದು. ಯಾವುದೇ ರೀತಿಯ ಡಬಲ್ ಮಾರ್ಕನ್ನು ಮಾಡಿದ್ದೀರಾ ಅಂತಂದರೆ ನಿಮಗೆ ಮಾರ್ಕ್ಸ್ ಕೊಡೋದೇ ಇಲ್ಲ 100%. ಅಟ್ಲೀಸ್ಟ್ ನೀವು ಆಪ್ಷನ್ ಸಿ ಮಾರ್ಕ್ ಮಾಡಿದ್ದೀರಲ್ವ, ಥರ್ಡ್ ಒನ್ ಆಪ್ಷನ್ 3 ಮಾರ್ಕ್ ಮಾಡಿದ್ದೀರಲ್ವ, ಬಿಟ್ಬಿಡಿ ಅದನ್ನೇ. ಅಟ್ಲೀಸ್ಟ್ ನಿಮ್ಮ ಲಕ್ ಚೆನ್ನಾಗಿದ್ದು ಆಪ್ಷನ್ 3ನೇ ಕರೆಕ್ಟ್ ಆಗ್ಬೋದು, ಅಟ್ಲೀಸ್ಟ್ ಮಾರ್ಕ್ಸ್ ಅದು ಬರುತ್ತೆ. ನೀವು ಡಬಲ್ ಶೇಡ್ ಮಾಡೋದ್ರಿಂದ ನೀವು ಏನೇ ಮಾಡಿದ್ರೂ ಅದು 0 ಮಾರ್ಕ್ಸೇನೇ, ಅದಕ್ಕೆ ಮಾರ್ಕ್ಸ್ ಕೊಡಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನೀವೇನು ಮಾಡ್ಬಿಡ್ತೀರಾ, ಆಪ್ಷನ್ 3ನ ಮಾರ್ಕ್ ಮಾಡಿಬಿಡೋದು, ಮತ್ತೆ ಆಪ್ಷನ್ 1 ಕರೆಕ್ಟ್ ಅಲ್ವಾ ಅಂದ್ಬಿಟ್ಟು ಮತ್ತೆ ಆಪ್ಷನ್ 1 ಮಾರ್ಕ್ ಮಾಡೋದು. ಆಗೇನಾಗುತ್ತೆ, ಆ ಎಂಟೈರ್ ಆನ್ಸರೇ 0 ಆಗುತ್ತೆ, ಮಾರ್ಕ್ಸ್ ಬರೋದೇ ಇಲ್ಲ. ಒಂದು ಸರಿ ಶೇಡ್ ಮಾಡಿಬಿಟ್ಟಿದ್ದೀರಾ ಅಂದರೆ ಬಿಟ್ಬಿಡಿ ಅದನ್ನು ಹಾಗೆ. ನಿಮ್ಮ ಲಕ್ ಚೆನ್ನಾಗಿದ್ದು ಅದೇ ಆನ್ಸರ್ ಕರೆಕ್ಟಾಗಿರ್ಬೋದು, ಮಾರ್ಕ್ಸ್ ಬರ್ಬೋದು. ಸೊ ಈ ಥರ ನೀವು OMR ಶೀಟಲ್ಲಿ ಇನ್ಸ್ಟ್ರಕ್ಷನ್ಸನ್ನು ಫಾಲೋ ಮಾಡಬೇಕು. ಸ್ಟಿಲ್ ನಿಮ್ಗೆ ಇನ್ನೂ ಏನಾದ್ರು ಡೌಟ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಸೊ ಥ್ಯಾಂಕ್ ಯು ಆಲ್. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿರ್ತೀನಿ. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು ಆಲ್.